ಕೀಗಾಲಿ ಅಂತ ಒಂದು ಜಾಗ, ಅಲ್ಲಿನ ಕಂಟ್ರಿ. ಅಲ್ಲಿನ ಕೀಗಾಲಿಂದ ಒಂದು ಸ್ವಲ್ಪ ಓಡಾಡಬೇಕು. ಅಲ್ಲಿ ಪಿಗ್ಮಿ ಲ್ಯಾಂಡ್ ಅಂತ, ಪಿಗ್ಮಿಗಳಿರ್ತಾರೆ, ಬರೀ ಕುಳ್ರು ಕುಜ್ರೆ. ಅಲ್ಲಿ ನಡಿಬೇಕಾದ್ರೆ ಮಧ್ಯದಲ್ಲಿ ಬ್ಯಾಂಡಿಟ್ಸ್ ಅಂದರೆ ಪೋಚರ್ಸ್ ಅಟ್ಯಾಕ್ ಮಾಡ್ತಾರೆ, ಅವರು ಇರ್ತಾರೆ. ಇಲ್ಲ ಪ್ರಾಣಿಗಳಿರುತ್ತೆ, ಗೊರಿಲಾರ್ ಇರುತ್ತೆ, ಅದಕ್ಕೆ ಹೋಗೋದು ಕಷ್ಟ. ಅಲ್ಲಿ ತುಂಬ ಡೇಂಜರಸ್ ಕೆನಿಬಲ್ಸ್ ಅಂದರೆ ಮನುಷ್ಯನ ತಿನ್ನೋರು ಇದ್ದಾರೆ ಕೆಲವು. ಇದನ್ನ ಅವ್ರು ಲೀಡರ್ ಇರ್ತಾರೆ, ಅದನ್ನ ಅವ್ನು ಚೆನ್ನಾಗಿ ಬೈಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ ಇವನಿಗೆ, ನಮ್ಮ ಕರ್ಕೊಂಡೋಗಿ. ಹಾಂ, ಆಫ್ರಿಕಾ ತುಂಬ ದೊಡ್ಡದು, ಒಂದು ಟ್ರಿಪ್ಪಲ್ಲಿ ಮಾಡೋಕ್ಕಾಗಲ್ಲ. ಈ ಒಂದೊಂದು ಸರಿ ಒಟ್ಟು 54 ದೇಶ ಇದೆ. ಇಡೀ ಪ್ರಪಂಚದ ಎಲ್ಲ ಖಂಡಗಳಲ್ಲಿ ಹೈಯೆಸ್ಟ್ ಕಂಟ್ರಿ ಇರುತ್ತೆ ಆಫ್ರಿಕಾದಲ್ಲೇ. ಒಂದು ಘಟನೆ ಹೇಳ್ತೀನಿ, ಒಂದೊಂದೇ ಘಟನೆ ಹೇಳ್ತೀನಿ. ಒಂದು ಕಡೆ ನನಗೆ ಪಿಗ್ಮಿಗಳು ನೋಡಬೇಕು ಅನಿಸ್ತು. ಪಿಗ್ಮಿ ಅಂದರೆ ಕುಳ್ರು, ಇಷ್ಟೇ ಇರ್ತಾರೆ. ಹಾಂ, ಕುಜ್ರಿ ಎಲ್ಲ ಅದು ಹೆಂಗಿರ್ತಾರೆ ಪಿಗ್ಮಿ ನೋಡಬೇಕು ಒಂದು ಅನುಭವ. ಸರಿ ಹೋಗೋಣ ಅಂತ ಹೊರಟೆ. ಆಮೇಲೆ ಹೊರಟ್ವಿ. ಅಲ್ಲಿ ಹೋದಾಗ ಪಿಗ್ಮಿ ಇದರಲ್ಲಿ ಒಂದು ಕೀಗಾಲಿ ಅಂತ ಒಂದು ಜಾಗ ಇದೆ, ರವಾಂಡ. ಅಲ್ಲಿಂದ ಆಚೆ ಒಬ್ಬನ ಅರೇಂಜ್ ಮಾಡ್ಕೊಂಡೆ, ನಾನು ಕರ್ಕೊಂಡು ಹೋಗ್ಬೇಕಪ್ಪ ಅಂತ ಹೇಳಿದೆ. ಆಯಿತು ಬನ್ನಿ ಸರ್, ಕರ್ಕೊಂಡು ಹೋಗ್ತೀನಿ, ಒಳಗಡೆ ಇರ್ತಾರೆ. ಸರಿ ಹೋಗೋಣ ಅಂದ್ವಿ. ಸರಿ ಒಂದು ಸ್ವಲ್ಪ ದಿನ ಹೋದ್ವಿ. ನಮ್ಮ SUV ಕಾರ್ ಹೋಗೋ ಕಾಲ ಅಂದ್ಬಿಟ್ಟ. ಕಾರ್ ಮುಂದೆ ಹೋಗಲ್ಲ ಸರ್, ಇನ್ನು ಹೋಗೋ ಕಾಲ, ಬಟ್ ನೋಡಬೇಕಲ್ಲಪ್ಪ ಅಂತ ಅವ್ರಿಗೊಂದಷ್ಟು ತೊಗೊಂಡೆ, ಊಟ ತೊಗೊಂಡಿದ್ದೆ. ಅವ್ರು ಯಾವಾಗಲೂ ಅವ್ರು ಮೀಟ್ ಮಾಡೋವಾಗ ಏನೋ ಕೊಟ್ಟರೆ ಅವ್ರಿಗೆ ವಿಶ್ವಾಸ ಬರುತ್ತೆ. ಇದು ಒಂದು ಮೆಥಡ್ ಆಫ್ ರಿಲೇಷನ್. ಯಾಕೆ ನಮ್ಮ ಭಾಷೆ ಅವ್ರಿಗೆ ಬರಲ್ಲ. ಅವನು ಇಂಗ್ಲೀಷು ನಾಟ್ ಸ್ಪೋಕನ್ ಇಂಗ್ಲೀಷ್ ಪ್ಲಸ್ ಲೋಕಲ್ ಬರೋದು. ಕರ್ಕೊಂಡು ಆಮೇಲೆ ಸ್ವಲ್ಪ ನಾನು ಹೋಗಲೇಬೇಕವ, ನೋಡಿ ಇಷ್ಟು ದೂರ ಬಂದೀನಿ ಅಂತ. ಆವಾಗ ಅವ್ನು ಹೇಳಿದೆ, ಒಂದು ಕೆಲಸ ಮಾಡ್ತೀನಿ ಸರ್, ನಾನು ಬೈಕಲ್ಲಿ ಕೂತ್ಕೊಳ್ಳೋಕ್ಕಾಗತ್ತೆ ನಿಮಗೆ ಅಂತ. ಎಸ್ ನೋ ಪ್ರಾಬ್ಲಮ್, ಕೂತ್ಕೊಂಡಿದ್ದೆ. ಸರಿ ತದೆ ಒಂದು ಬೈಕ್ ಯಾರು ಅಡ್ಜಸ್ಟ್ ಬೈಕ್ ಮಾಡ್ಕೊಂಡು ಬಂದೆ. ಬೈಕಲ್ಲಿ ಹೋದೆ. ನಾವು ಬೈಕಲ್ಲಿ ಹಿಂಗೆ ಹೋಗ್ತಿರಂಗೆ ಎಲ್ಲ ಕುಯ್ದು ಎಲ್ಲ ಓಡೋಗ್ಬಿಟ್ರು. ನನಗೆ ಫಸ್ಟ್ ಟೈಮ್ ನಾವು ಗಾಡಿಗಳು ನೋಡೋಕೆ ಹಿಂದಿನ ಕಾಲ ಆಗ್ತಿದ್ದ, ಕಾರ್ ಬಂದರೆ ಎಲ್ಲ ಓಡೋಗ್ತಿದ್ವಲ್ಲ, ಏನಿಂತ ತುಂಬ ಇದ್ದಿಲ್ಲ. ಸರಿ ಬಂದು ಕೂತ್ಕೊಂಡು ಎಲ್ಲ ಆಯಿತು. ಆಮೇಲೆ ಇಳಿದ್ವಿ, ನೋಡಿದ್ವಿ ಒಬ್ಬ ಅವ್ರು ಲೀಡರ್ ಥರ ಇದ್ದಾನಲ್ಲ, ಅವ್ನು ಚೆನ್ನಾಗಿ ಬೈಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ ಇವನಿಗೆ, ನಮ್ಮ ಕರ್ಕೊಂಡೋಗಿ. ಹಾಂ, ಏನೇನು ಬೈತಾರೆ ನನಗೆ ಗೊತ್ತು, ಏನು ಬೈತಾನೆ ಗೊತ್ತಿಲ್ಲ, ನನಗೆ ಅರ್ಥ ಆಗಲ್ಲ ಬಾರಿ. ಸರಿ ನಾನು ಅವ್ನು ಕೇಳಿದೆ, ವಾಟ್ ಇಸ್ ದ ಪ್ರಾಬ್ಲಮ್, ಬೈ ಲುಕ್ಸ್ ಆ್ಯಂಗ್ರಿ. ಇಲ್ಲ ನೋ ಸರ್ ಇಟ್ಸ್ ಓಕೆ ಅಂತಂದರು. ಯಾಕೆ ಏನಿದೆ ಬೈದರೂ ಹೇಳೋ ಪರವಾಗಿಲ್ಲ ನನಗೆ ಅಂತಂದೆ. ಇಲ್ಲ ಅವರು ಹೇಳ್ತಾರೆ, ಇವನನ್ನು ಯಾಕೆ ಕರ್ಕೊಂಬಂದೆ ಇಲ್ಲಿ, ಅವ್ನು ವೈಟು, ನಾವು ನೋಡೋಕ್ಕೆ ಚೆನ್ನಾಗಿಲ್ಲ, ನಾವು ಗಲೀಜಾಗಿದ್ದೀವಿ, ನಮ್ಮ ವಾಸನೆ ನಮ್ಮ ಅದೇ ಬರುತ್ತೆ, ಇಲ್ಲಿ ಕರ್ಕೊಂಬಂದು ನಮ್ಗೆ ಅವಮಾನ ಮಾಡ್ತೀವಿ ಹಂಗೆ ಅಂತ ಬೈತಾನೆ ಅಂತ. ನಾನು ಅವ್ನಿಗೆ ಹೇಳಿ, ನಾನು ಕರ್ಕೊಂಬಂದು ನಾನೇ ನಿಮ್ಮನ್ನು ನೋಡೋಕ್ಕೆ ಬಂದಿರೋದು ಅಂತ ಹೇಳಿ ತಂದೆ. ಆಮೇಲೆ ನಂಗೆ ಏನಂತ ಗೊತ್ತಾಗಲ್ಲ. ಹೇಳ್ತಾರಾಗ ಅವ್ರನ್ನ ನೋಡ್ಬಿಟ್ಟು ಗೊತ್ತಿರೋಂಗೆ ಅಳುವ ಸ್ಟಾರ್ಟ್ ಆಗೋಯ್ತು ನನಗೆ. ಮಕ್ಕಳು ನೋಡ್ಬಿಟ್ಟು, ನಮ್ಮ ಮಕ್ಳಿಗೆ ಎಲ್ಲ ಕೊಡ್ತೀವಿ, ಎಲ್ಲ ಚೆನ್ನಾಗಿರುತ್ತೆ, ಅದು ಎಷ್ಟು ಕಷ್ಟಪಡ್ತಾರೆ, ಹೆಂಗೆ ಕಷ್ಟಪಡ್ಕೊಂಡು ಎಲ್ಲ ನೊಣಗಳು ಹೋಗಿನಾಗ ಏನು ಖುಷಿಯಾಗಿದಲ್ಲ ಆಟ ಆಡ್ಕೊಂಡು ಮುರಿದೋರೋ ನೋಡ್ತಾರೆ ಹಂಗೆ ಸ್ವಲ್ಪ. ಆಮೇಲೆ ಸರಿ ಅಂತ ಹೇಳಿ ನಿಮ್ಮನ್ನು ನೋಡೋಕ್ಕೆ ಬಂದಿದ್ದಾರೆ ಅವರೊಂದು ಏನು ನಿಮ್ಗೆ ಕೊಡೋಕ್ಕೆ ತಂದಿದ್ದಾರೆ, ಫುಡ್ ತಂದಿದ್ದಾರೆ ಅಂತ ಹೇಳ್ದೆ. ಆವಾಗ ನಾನು ನೋಡ್ತೇವೆ, ಒಂದು ಚಿಕ್ಕ ಮಗು ಬಂದ್ಬಿಟ್ಟು ಹಿಂಗಂತ ವೀಡಿಯೋ ಇದೆ, ಲೈವ್ ವೀಡಿಯೋ ಇದೆ, ಅದು ಅಳ್ತಾ ಇದ್ದು ನೋಡ್ಬಿಟ್ಟು ಏನಂತ ತಕ್ಷಣವೇ ಅವ್ರಿಗೆ ಹೇಳಿದೆ, ನಾನು ವೈಟ್ ಅಲ್ಲಪ್ಪ, ನಾನು ವೈಟ್ ಗೀಟ್ ಅದ ಏನಿಲ್ವೇ ನನಗೆ, ನಾನು ನೋಡಬೇಕು ಅನ್ನೋ ಫೀಲಿಂಗ್ ಅವ್ರಿಗೆ ಬನ್ನಿ. ಅದು ತಕ್ಷಣ ಅವ್ರು ಖುಷಿ ಆಗ್ಬಿಟ್ಟು ಅವರೆಲ್ಲ ಡ್ಯಾನ್ಸ್ ಮಾಡ್ತಾರೆ ಹಿಂಗೆ, ಅದೆಲ್ಲ ಫುಲ್ ರೆಕಾರ್ಡ್ ಆಗಿದೆ ಲೋಕಲ್ ಭಾಷೆಯಲ್ಲೇ. ಇದೊಂದು ಎಕ್ಸ್ಪೀರಿಯೆನ್ಸ್ ನೋಡಿದಾಗ ಏನಕ್ಕೆ ಅನಿಸ್ತಂದರೆ, ಆಮೇಲೆ ನಾನು ಆಯಿತು ಹೊಟ್ಟೋಗ್ತೀನಿ ಅಂತಂದೆ. ಒಂದು 1 hour 2 hours. ಇಲ್ಲ ನಾವು ಒಂದು ಇದನ್ನು ಕಡ್ಕೊಂಬರ್ತೀನಿ, ಏನಪ್ಪ ಪ್ರಾಣಿ ಕಡ್ಕೊಂಬರ್ತೀರಿ, ಈ ಸುಟ್ಬಿಟ್ಟು ಊಟ ಮಾಡೋಣ ಅಂತ. ಹಂಗೆಲ್ಲ ಅದು ರೆಕಾರ್ಡ್ ಆಗಿದೆ ನೋಡಿ, ಫುಲ್ ರೆಕಾರ್ಡ್ ಆಗಿದೆ, ಲೈವ್ ರೆಕಾರ್ಡ್ ಆಗಿದೆ. ಅಳ್ತಾ ಇರೋದು, ಅವ್ರು ಬಂದು ಮಗು ಎಲ್ಲ ರೆಕಾರ್ಡ್ ಆಗಿದೆ. ಅವ್ನು ಹುಡುಗ ತಕ್ಕೊಂಡೆ ಅಂದ್ಲ. ಸರಿ ಅವಾಗ ಹೇಳಿ, ಇಲ್ಲ ನಾನು ವೆಜಿಟೇರಿಯನ್ ತಿನ್ನಲ್ಲ, ನಿಮ್ಮನ್ನು ನೋಡಬೇಕು ಅಂದರೆ ಒಂದು ಜಸ್ಟ್ ಸ್ಮಾಲ್ ಊಟ ತಿಂದ್ಕೊಡಿ. ಅಂದರೆ ಅಲ್ಲಿ ಒಂದು ಏನು ಕೋಪ ಮಾಡ್ಕೊಂಡಿದ್ರೆ ಒಂದು 5 ನಿಮಿಷದಲ್ಲಿ ವಿಶ್ವಾಸ ಥರ ಬೆಳೆದ್ಬಿಡುತ್ತೆ. ಇದೊಂಥರ ಅನುಭವ ನನಗೆ ತುಂಬ ಟಚ್ಚೇ ಆಗೋಯ್ತು. ಪಾಪ ಎಂಥಷ್ಟು ಕಷ್ಟದಲ್ಲಿರೋವಂಥ ಜನ ಇದ್ದಾರೆ, ಅವ್ನು ನಂಬ್ಸ್ಕೊಂಬಿಟ್ರೆ ನಮ್ಗೆ ಎಷ್ಟು ಪುಣ್ಯವಂತ ನಾವು ಅಲ್ವಾ. ಇದೊಂದು ಎಕ್ಸ್ಪೀರಿಯನ್ಸ್ ನಂಗೆ ತುಂಬಾ. ಇಲ್ಲಿ ಆಫ್ರಿಕಾದ ಒಂದು ಕಂಟ್ರಿ, ಅಲ್ಲಿ ಕೀಗಾಲಿ ಅಂತ ಒಂದು ಜಾಗ, ಅಲ್ಲಿನ ಕಂಟ್ರಿ. ಅಲ್ಲಿನ ಕೀಗಾಲಿಂದ ಒಂದು ಸ್ವಲ್ಪ ಓಡಾಡಬೇಕು. ಅಲ್ಲಿ ಒಂದು ಪಿಗ್ಮಿ ಲ್ಯಾಂಡ್ ಅಂತ, ಪಿಗ್ಮಿಗಳಿರ್ತಾರೆ, ಬರೀ ಕುಳ್ರು ಕುಜ್ರೆ ಬರೀ ಮಗ ಬರೀ ಕುಜ್ರು, ಫುಲ್ ಕುಜ್ರು. ಇದು ನಾನು ನೋಡೋಕ್ಕೆ ಚಾನ್ಸ್ ಇರಲ್ವ ಇಲ್ಲಿ. ಅಥವಾ ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್, ಯಾವುದೋ ಐಸ್ಬರ್ಗ್ ಇರುತ್ತೆ ಅಂತ ಇಟ್ಕೊಳ್ಳಿ. ಒಂದು ಐಸ್ಬರ್ಗೆ ತೂಗ್ತಾ ಇರ್ತೀಗೆ, ಒಂದು ಐಸ್ ನಿಂಗಿಟ್ಟರೆ ಅರ್ಧ ಮುಳುಗುತ್ತೆ, ಅರ್ಧ ಹಿಂಗಿರುತ್ತೆ, ಬಯನ್ಸಿ ಅರ್ಧ ಇದೆ. ಅದು 77 ಕಿಲೋಮೀಟರ್ ಅಂತ ಒಂದೇ ಒಂದು ಪೀಸು, 77 ಕಿಲೋಮೀಟರ್ ಒಂದು ಐಸ್ಬರ್ಗು, ಒಂದೇ ಒಂದು ಐಸ್ಬರ್ಗ್. ಹೆಂಗಪ್ಪ ಸಾಧ್ಯ ಇಷ್ಟು ಐಸ್ಬರ್ಗ್? ಎಲ್ಲಿ ಬಂತು? ಅಂಟಾರ್ಟಿಕಾದಲ್ಲಿ, ಇದರಲ್ಲಿ ಅಂಟಾರ್ಟಿಕಾ ಸೌತ್ ಪೋಲ್ ಅಂದರೆ ದಕ್ಷಿಣ ಧ್ರುವ, ಆರ್ಟಿಕ್ ಇಸ್ ಉತ್ತರ, 2 ಕಡೆ ನೋಡಿ ನಾನು. ಇದು ಹೆಂಗೆ ಬಂತು, ಹೇಗಾಯಿತು? ಇವಾಗ ನಾವು ಹೇಳ್ತೀವಿ ಗ್ಲೋಬಲ್ ವಾರ್ಮಿಂಗ್ ಆಗ್ತಿದೆಯಲ್ಲ, ಇದೆಲ್ಲ ನಾವೆಲ್ಲ CFC ಕ್ಲೋರೈಡ್ ಮಾಡ್ತೀವಲ್ಲ, ಈ ಫ್ರಿಡ್ಜು ಬೈಕು ಎಲ್ಲ ಮಾಡಿ ಓವರಾಲ್ ಟೆಂಪ್ರೇಚರ್ ಜಾಸ್ತಿ, ಅದೆಲ್ಲ ಕರ್ಗೋಗ್ಬಿಟ್ರೆ ನೀರು ಜಾಸ್ತಿ ಆಗಿಬಿಡ್ತದೆ. ಆ ನೀರು ಜಾಸ್ತಿ ಆಗ ನಮ್ಮ
ಸಿಟಿಗಳು ವಿಚಾರ ಇನ್ನು ಲೈಕ್ ಬಾಂಬೆ, ಗೋವಾ, ನೀರು ಲೆವೆಲ್ ಜಾಸ್ತಿ ಆದ್ರೆ ಎಲ್ಲ ಮುಳುಗೋಗುತ್ತಾ, ಈ ಥರದ್ದೆಲ್ಲ ಥಿಂಕಿಂಗ್ ಏನಕ್ಕಾಗತ್ತೆ, ಈ ಥರದ್ದೆಲ್ಲ ತಿಳ್ಕೊಳಕ್ಕೆ ತುಂಬ ಇಷ್ಟಪಡ್ತೀನಿ. ಸೊ 77 ಕಿಲೋಮೀಟರ್ ಒಂದೇ ಒಂದು ಹಿಮಗಡ್ಡೆ ಇದೆ. ಆ ಥರ ಎಷ್ಟು ಹಿಮಗಡ್ಡೆಗಳು ಅಲ್ಲಿ ಇಲ್ಲಿ 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 piece. ಹ್ಞೂ, ಅದೆಲ್ಲ ಕರ್ಗೋಬಿಟ್ರೆ ಏನು ಗತಿ? ಇವಾಗ ನೀರು ಗಡ್ಡೆ ರೂಪದಲ್ಲಿದೆ, ನೀರು ಜಾಸ್ತಿ ಆಗುತ್ತೆ, ಅವಾಗ ಸಮುದ್ರ ಲೆವೆಲ್ ಜಾಸ್ತಿ ಆಗುತ್ತೆ, ಸಮುದ್ರ ಮುಳುಗೋಳು ಇವೆಲ್ಲ. ಇನ್ನು ಜೀವನ ಹೆಂಗಾಗತ್ತೆ? ಇಷ್ಟೊಂದು ಪ್ರಪಂಚದಲ್ಲಿ ಎಂತೆಂಥ ಸಿಟೀಸ್ ಸಮುದ್ರ ತೀರದಲ್ಲಿರೋದು. ಬಾಂಬೆ, ಚೆನ್ನೈ, ಗೋವಾ, ಯಾಕೆ ಇದು ಸ್ಯಾನ್ ಫ್ರಾನ್ಸಿಸ್ಕೋ ಇಲ್ವಾ, ಸಿಡ್ನಿ, ಇಲ್ಲ, ಇದೆಲ್ಲ ಏನಾಗುತ್ತೆ ಅದು ತಿಳ್ಕೊಳ್ಳೋಕೆ ತುಂಬ. ಕೆಲವು ಕಡೆ ವಾಲ್ಕೆನೋಸ್ ತುಂಬ ಇಷ್ಟ ನನಗೆ. ಜ್ವಾಲಾಮುಖಿ ನೋಡಬೇಕು ಅಂತ ಒಂದು ಇಷ್ಟ ಆಗೋಯ್ತು. ಜ್ವಾಲಾಮುಖಿ ನೋಡೋ ಐಡಿಯಾನು ಚೆನ್ನಾಗಿದೆ, ಬಟ್ ಇಲ್ಲಿ ಇಂಡಿಯಾದಲ್ಲಿ ಇವೆಲ್ಲ ಎಲ್ಲಿ ನೋಡೋದು? ಒಂದು ಸತಿ ಅಂಡಮಾನ್ ನಿಕೋಬಾರ್ಗೆ ಹೋದೆ, ಅಲ್ಲಿ ನೋಡಬೇಕು ಅಂದರೆ ಅಲ್ಲೂ ಹೋಗ್ಬೇಕಾಯ್ತು. ಅಲ್ಲಿ ಅಂದರೆ ರಾತ್ರಿ ಮಾತ್ರ ಹೋಗೋದು ಅಂತ. ರಾತ್ರಿ ಅಂದರೆ ಸ್ಟಾರ್ಟ್ ಆಗೋದು 7 ಗಂಟೆಗೆ, ರಾತ್ರಿ ಎಲ್ಲ ಇದ್ರೆ ಮಲಗಿರ್ಬೇಕು ನಾವು. ಬೋಟ್ಲ ಕರೆಕ್ಟ್ ವೆರಿ ಪ್ರಿಮೇಟಿವ್, ತುಂಬ ಅಷ್ಟು ಒಳ್ಳೆ ಹೋಗಿ ರಾತ್ರಿ ಎಲ್ಲ ಹೇಳ್ಕೊಂಡ್ರೆ 4 ಗಂಟೆ 3 ಗಂಟೆ ಎಬ್ಬಿಸ್ತಾನೆ. ಅಲ್ಲಿ ಬೆಳಗಿನ ಜಾವ 2:45-3 ಗಂಟೆಗೆ ಎಬ್ಬಿಸ್ತಾನೆ ಹೇಳ್ಕೊಂಡು. ಅಲ್ಲಿ ಒಂದು ಬೆಟ್ಟದಲ್ಲಿ ಇದೆ, ಅದಕ್ಕೆ ಬೇರನ್ ಐಲ್ಯಾಂಡ್ ಅಂತ ಕೇಳಿ ಅಲ್ಲಿ ಉರಿತಾರೆ. ಅದನ್ನ ತೋರಿಸಿದ್ರು, ಹತ್ತಿರ ಹೋಗಿ ಒಂದು ರೊಟೇಟ್ ಮಾಡ್ಕೊಂಡು ಬಂದ್ಬಿಡ್ತಾನೆ. ಐಲ್ಯಾಂಡಿಗೆ ಬಿಡಲ್ಲ, ಹಾಂ, ಇಳಿಯೋಕ್ಕಾಗಲ್ಲ, ಕುಯ್ತಾ ಇದು ಉರಿತಾ ಇರುತ್ತೆ. ಸೊ ಬೋಟ್ ಸ್ವಲ್ಪ ದೊಡ್ಡದು, ಬೋಟ್ ರೋ ಅಲ್ಲ, ಮೋಟ್ರ್ ಇದು ಮೆಷಿನ್ ಲಾಂಚ್, ಹಡಗು, ಚಿಕ್ಕ ಹಡಗು ಲಾಂಚ್, ತುಂಬ ದೊಡ್ಡ ಕ್ರೂಸ್ ಅಲ್ಲ. ಅಲ್ಲಿ ಕರ್ಕೊಂಡು ಹೋಗ್ತಾನೆ, ತೋರಿಸ್ಕೊಂಬರ್ತಾನೆ. ರಾತ್ರಿ ಫುಲ್ ಬೆಳಗ್ಗೆ ಬರೋಷ್ಟು ಮತ್ತೆ 7 ಗಂಟೆ 8 ಗಂಟೆ ಅಷ್ಟು ಬರ್ತಾನೆ ವಾಪಸ್. ಅಂದರೆ ಇದು ನಮ್ಮ ಒಂದು ಭಾರತ ದೇಶ ಇದೆ, ಪಕ್ಕದಲ್ಲಿ ಒಂದಿಷ್ಟು ಜಾಗ ಇದೆ, ಅದನ್ನು ಅಂಡಮಾನ್, ಅಲ್ಲಿಂದ ನೀವು ಒಳಗಡೆ ಹೋಗಬೇಕು ಸಮುದ್ರ ಒಳಗಡೆ. ಅಲ್ಲೊಂದು ಸ್ಮಾಲ್ ಐಲ್ಯಾಂಡ್, ತುಂಬ ಚಿಕ್ಕದು. ಅದಕ್ಕೆ ಐಲ್ಯಾಂಡ್ ಅನ್ನೋದಕ್ಕಿಂತ ಐಲ್ಯಾಂಡೇ ತುಂಬ ದೊಡ್ಡದಾಗುತ್ತೆ. ಜಸ್ಟ್ ಸ್ಮಾಲ್ ದ್ವೀಪ ಇದೆ, ಅಲ್ಲಿ ಉರಿತಾ ಇದೆ. ಅದನ್ನು ನೋಡ್ಸ್ಕೊಂಡು ಕರ್ಕೊಂಬರೋದು. ಆವಾಗ ನಂಗೆ ತುಂಬ ಇಷ್ಟ ಆಯಿತು. ಯಾಕೆ ಬೇರೆ ದೇಶಗಳಿರ್ಬೋದು ನೋಡಬೇಕು ಅಂತ ಅನಿಸ್ತು. ಆವಾಗ ನಾನು ಸೌತ್ ಅಮೆರಿಕಾ ಫಸ್ಟ್ ಹೋಗಿದ್ದು. ನಾನು ಫಸ್ಟು ವಾಲ್ಕೆನೋ ನೋಡಿ ಸೌತ್ ಅಮೆರಿಕಾದಲ್ಲಿ, ಅಲ್ಲಿ ಮಸಾಯ ವಾಲ್ಕೆನೋ ಅಂತಿದೆ. Nicaragua has 19 active volcanoes, including Masaya, a ticking time bomb. ಅಮೆರಿಕಾ ಇದೆ, ಸೌತ್ ಅಮೆರಿಕಾ ಮಧ್ಯ ಒಂದು ಸ್ಮಾಲ್ ಜೈನ್ ಆಗುತ್ತೆ, ಅದಕ್ಕೆ ಸೆಂಟ್ರಲ್ ಅಮೆರಿಕಾ ಅಂತ ಕರೀತಾರೆ. ಅಮೆರಿಕಾ, ಕೆನಡಾ ಆ ಒಂದು ಜಾಗದಲ್ಲಿ ಅದು ಇರೋದೇ 2,000 ಕಿಲೋಮೀಟರ್. ಅಲ್ಲಿ ಅಷ್ಟರಲ್ಲಿ ಬೇಕಾದಷ್ಟು ವಾಲ್ಕೆನೋ. ಇಟ್ಸ್ ಕಾಲ್ಡ್ ಹ್ಯಾಂಗಿಂಗ್ ಆಫ್ ಬೋತ್ ಕಾಂಟಿನೆಂಟ್ಸ್ ಕರೀತಾರೆ. ಅಂದರೆ ಎನಿ ಟೈಮ್ ಎನಿಥಿಂಗ್ ಏನಕ್ಕೆ ಅಂತಂದರೆ, ಒಂದು ದೊಡ್ಡ ಭೂಮಿ, ಇಲ್ಲಿ ಭೂಮಿ ಅಂದರೆ 2 ಖಂಡಗಳು. ಆ ಜೈನ್ ಆಗೋದಕ್ಕೆ ಇಸ್ತಮಸ್ ಸ್ಮಾಲ್ ಜೈನ್ ಇರುತ್ತೆ. ಈ ಕಡೆ ದೊಡ್ಡ ಸಾಗರ, ಈ ಕಡೆ ದೊಡ್ಡ ಸಾಗರ, 2 ದೊಡ್ಡ ಸಾಗರಗಳು, 2 ದೊಡ್ಡ ಭೂಮಿ, ಮದ್ದೊಂದು ಚೂರು ಜೈನ್ ಆಗೋಗ್ಬಿಟ್ಟಿರುತ್ತೆ. ಅದರಿಂದ ಪ್ರೆಷರಿಂದ ಈ ಥರ ಎಲ್ಲ ಎಫೆಕ್ಟ್ಸ್ ಆಗುತ್ತೆ. ಅದೊಂದು. ಇಲ್ಲಿ ಬಂದುಬಿಟ್ರೆ ರಿಂಗ್ ಆಫ್ ಫೈರ್ ಅಂತ ಕರೀತಾರೆ. ರಿಂಗ್ ಆಫ್ ಫೈರ್ ಅಂದರೆ ಈ ಪೆಸಿಫಿಕ್ ಓಷನ್ ಒಂದು ಕೆಳಗಡೆ ಸಿಕ್ಕಾಪಡೆ ವಾಲ್ಕೆನಿಕ್ ಆಕ್ಟಿವಿಟಿ ಇರುತ್ತೆ. ಎನಿ ಟೈಮ್ ಏನು ಬೇಕಾದ್ರೂ ಆಗ್ಬೋದು, ಆ ಥರ ಆ ಭಯದಲ್ಲಿರ್ತಾರೆ. ಅಲ್ಲಿ ನೋಡಿದಾಗ ಮಸಾಯ ವಾಲ್ಕೆನೋ ಅಂತ ಹೋದೆ. ಆವಾಗ ನನಗೆ ಖುಷಿ ಆಯಿತು. ಸೆಂಟ್ರಲ್ ಅಮೆರಿಕಲ್ಲಿ ನಿಕರಾಗುವಾ ಅನ್ನೋ ದೇಶ, ಅಲ್ಲಿ ಮಸಾಯ ವಾಲ್ಕೆನೋ, ಮನಾಗುವಾ ಅಂತ ಒಂದು ಹೋಗ್ತಾ ಹೋದೆ. ಆ್ಯಕ್ಚುಲಿ ಹೋಗೋಕ್ಕೆ ಇಂಟ್ರೆಸ್ಟ್ ಆಯಿತು, ಬಟ್ ಭಾಷೆ ಬರೋಲ್ಲ, ಕಷ್ಟ. ಬಟ್ ಮ್ಯಾನೇಜ್ ಮಾಡ್ಕೊಂಡು ವಿ ಕ್ಯಾನ್ ಡೂ, ದೇ ವಿಲ್ ಹೆಲ್ಪ್. ಸ್ಪ್ಯಾನಿಷ್ ಮಾತಾಡ್ತಾರೆ, ನನಗೆ ಇಂಗ್ಲೀಷು ಸ್ವಲ್ಪ ಚುಚ್ಚು ಮಾತಾಡ್ಕೊಂಡು ಈಗೋ ಅಲ್ಲಿ ನೋಡಿದಾಗ ಖುಷಿ ಆಯ್ತು ನನಗೆ. ಆದರೆ ನನಗೆ ಅಷ್ಟು ಸಂತೋಷ ಸಿಕ್ಕಿಲ್ಲ. ಏರೋಪ್ಲೇನ್ ನೋಡಿದ್ದೆ, ಅದು ಕಾಣೋದು. ಬಟ್ ಡೇ ಟೈಮ್ ಅಂದರೆ ನಾವು ವಾಲ್ಕೆನೋ ಎಗರುತ್ತೆ, ಆ ರೀತಿ ಬರಲಿಲ್ಲ. ಬೆಂಕಿ ಇದೆ, ಉರಿತದೆ. ಡೇ ಟೈಮಲ್ಲಿ ಬೆಂಕಿ ಕಾಣಲ್ಲ, ಗೊತ್ತಲ್ಲ ನಿಮಗೆ. ಸಣ್ಣ ರಾತ್ರಿ ಹೊತ್ತು ನೋಡಿ ಚೆನ್ನಾಗಿದೆ, ಬಟ್ ರಾತ್ರಿ ಹೊತ್ತು 6 ಗಂಟೆಗೆ ಕ್ಲೋಸ್ ಮಾಡಿಬಿಡ್ತಾರೆ. ಖುಷಿ ಆಯಿತು, ಬಟ್ ನಾಟ್ ಮಚ್. ಸರಿ, ಅಲ್ಲಿಂದ ಇನ್ನೂ ಮುಂಚೆ ಮುಂದೆ ಹೋದೆ. ಗ್ರೆನೇಡಾ ಒಂದು ಸ್ಮಾಲ್ ಜಾಗ ಇದೆ, ವಿತಿನ್ ದಿ ಸೇಮ್ ಕಂಟ್ರಿ. ಅಲ್ಲಿ ಹೋದಾಗ ಅಲ್ಲಿ ಪಕ್ವಾಯ PSCY ಅಲ್ಲಿಗೆ ಹೋಗೋಣ ಅಂದೆ. ಅಲ್ಲಿಗೂ ಹೋದ್ವಿ ನಾವು. ಅದು ಡಾರ್ಮೆಟ್, ಅದೇ ನಿಂತೋಗ್ಬಿಟ್ಟಿದೆ, ಆರೋಗ್ಬಿಟ್ಟಿದೆ. ಬಟ್ ಬಿಸಿ ಇರುತ್ತೆ, ಅಂದರೆ ಇದು ಆ್ಯಕ್ಟಿವ್ ಇಲ್ಲ, ಲಾವರಸ ಕುರಿತಾ ಇರಲ್ಲ, ಆ್ಯಕ್ಟಿವ್ ಇಲ್ಲ. ಹೋದ್ವಿ, ಅಲ್ಲೆಲ್ಲ ಇವನು ತೊಗೊಂಡು ಇದು ಮಾಡ್ತಾನೆ. ಒಂದು ಬಿಸಿ ತೋರ್ಸೋಕ್ಕೆ ಮ್ಯಾಶ್ಮೆಲ್ ಅಂತ ಬರ್ತೀನಿ, ಗಿಟ್ಟರೆ ಬಿಸ್ಸಾಗತ್ತೆ, ಅದು ತಿನ್ಬೋದು. ಬಿಸಿ ಇರುತ್ತೆ, ಮುಟ್ಟಕ್ಕಾಗಲ್ಲ. ಬಟ್ ನಿಮಗೆ ಎಗರದ ನೋಡಿ ಓಕೆ ಅನ್ನಿಸ್ತು. ಅದು ನಂಗೆ ನೋಡಬೇಕು ಎಗರೋದು ಅಂತ ಸಿನಿಮಾಗಳು ನೋಡಿ, ಅದು ನೋಡೋಕೆ ಅದೊಂದು ಆಸೆ ಆಗೋಯ್ತು. ಸರಿ, ಏನು ಮಾಡೋದು, ಹಂಗೆ ಮಾಡ್ತಾ ಒಂದಿನ ಏನು ಮಾಡೋಣ ಅಂತ ಓಡ್ತಾ ಇರುವಾಗ ಒಬ್ಬರು ನನ್ನ ಸ್ನೇಹಿತರು ಹೇಳಿದ್ರು, ಸರ್ ನೀವು ಡೆಮೊಕ್ರೆಟಿಕ್ ರಿಪಬ್ಲಿಕ್ ಕಾಂಗೋಗೆ ಹೋದರೆ ಅಲ್ಲಿ ನೋಡ್ಬೋದು. ಸರಿ, ಅವ್ರು ಕಾಂಟ್ಯಾಕ್ಟ್ ಮಾಡಿದೆ, ಬನ್ನಿ ಅಂತಂದರು. ಸರಿ, ಆಮೇಲೆ ಹೋಗಿಕೊಂಡು ಅಲ್ಲಿಗೆ ಹೋದರೆ ತುಂಬ ಕಷ್ಟ, ಹತ್ಕೊಂಡು ಹೋಗ್ಬೇಕು. ಅದೇನಾದರೆ ಹಿಂಗೆ ಬೆಟ್ಟ ಬೆಟ್ಟದಲ್ಲಿ ಒಂದು ಹಳ್ಳ ಆಗಿಬಿಟ್ಟಿದೆ. ಆ ಹಳ್ಳದಲ್ಲಿ ತಾಕ ದೊಡ್ಡ ಆ ಹಳ್ಳ ಅಂದರೆ ಬಾವಿ, ಒಂದು ಬೆಟ್ಟದಲ್ಲಿ ಇದೆ. ಅದು 2-3 ಆ್ಯಕ್ಟಿವ್ ಆಗ್ಬಿಟ್ಟು ಹರ್ಕೊಂಬಂದು 1000 ಜನ ಸತ್ತೋಗಿದ್ದಾರೆ, 1000 ಜನ. ಸರಿ, ಇವಾಗ ಬಟ್ ಇನ್ನೂ ಕುದಿದೆ, ಅದು ನೋಡಬೇಕು ಅನ್ನೋ ಆಸೆ. ಲೈವ್ ಇದೆ? ಹಾಂ, ಲೈವ್ ನೋಡೋಕ್ಕೆ ನಂಗೆ ಆಸೆ. ಸರಿ, ಏನು ಮಾಡೋದು, ಹೊರಟಿವಿ. ಐಡಿಯಾ ಏನೋ ಚೆನ್ನಾಗಿ, ಬಟ್ ಹೋಗೋದು ಹೆಂಗೆ ಅಂತ.
ಅಲ್ಲಿ ಹೋಗಿ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಸರ್ ಹತ್ತಬೇಕು, ತುಂಬ ನಡಿಬೇಕು ಅಂತಂದರು. ಅಲ್ಲಿ ನಡಿಬೇಕಾದ್ರೆ ಮಧ್ಯದಲ್ಲಿ ಬ್ಯಾಂಡಿಟ್ಸ್ ಅಂದರೆ ಈ ಇರುತ್ತಲ್ಲ ನಮ್ಮ ಪೋಚರ್ಸ್ ಅಟ್ಯಾಕ್ ಮಾಡ್ತಾರೆ, ಅವರು ಇರ್ತಾರೆ. ಇಲ್ಲ ಪ್ರಾಣಿಗಳಿರುತ್ತೆ, ಈ ಎಸ್ಪೆಷಲಿ ಇದಿರುತ್ತಲ್ಲ ಗೊರಿಲಾರ್ ಇರುತ್ತೆ, ಅದಕ್ಕೆ ಹೋಗೋದು ಕಷ್ಟ. ಅಂದರೆ ಅದು ಆಫ್ರಿಕನ್ ದೇಶ. ಆಫ್ರಿಕನ್ ದೇಶ, ಕಾಂಗೋ. ಅದು ಸರಿ, ಅಲ್ಲಿ ಹೋಗೋಣ ಅಂತೆಲ್ಲ ಐಡಿಯಾ ಆಯಿತು. ಆಮೇಲೆ ಕೊನೆಗೆ ಯಾರನ್ನ ಕೇಳ್ಕೊಂಡು ಅಡ್ಜಸ್ಟ್ ಮಾಡಿ ನಾವು ಒಂದು ಟೀಮ್ ಮಾಡಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಆ ಟೀಮ್ ಮುಂದ್ಗಡೆ ಒಬ್ಬ ಗನ್ ಇಟ್ಕೊಂಡಿರ್ತಾನೆ, ಫುಲ್ಲಿ ಲೋಡೆಡ್, ವೀಡಿಯೋಲಿ ಹಾಕಿ ನೋಡಿ, ಕೊಡುತ್ತಾನೆ. ಗನ್ನಿಟ್ರೆ ಹಿಂದ್ಗಡೆ ಒಬ್ಬ ಇರ್ತಾನೆ. ಪ್ಲಸ್ ನಮಗೆ ಇನ್ನೂ 3-4 ಜನ ಎಲ್ಲ ಬ್ಲ್ಯಾಕ್ಸ್, ಎಲ್ಲ ಅವ್ರು ನೋಡಿದ್ರೆ ಹೆದರಿಕೆ ಆಗ್ಬಿಡ್ತೀನಿ. ಅವರೇ ಒಳ್ಳೆಯವರೇ, ಮಕ ನೋಡಿದ್ರೆ ಹೆದರಿಕೆ ಆಗ್ಬಿಡ್ತು ಹಂಗೆ ಅಂತ. ಬೈಕ ಅವ್ರು ನಮಗೆ ಬ್ಯಾಗ್ ಕ್ಯಾಮ್ರಾ ಇಟ್ಕೊಳಕ್ಕೆ ಹೆಲ್ಪ್ ಮಾಡ್ತಾರೆ. ಆಲ್ಮೋಸ್ಟ್ ನಾವೊಂದು 10-12-13 ಜನ ಇದ್ವಿ. ನಾವು ಒಬ್ಬನೇ ಇಂಡಿಯನ್, ಮಿಕ್ಕಿದೆಲ್ಲ ಬೇರೆ ಬೇರೆ ದೇಶದವರು. ಸರಿ ಹತ್ಕೊಂಡು ಹೋಗ್ತಾರೆ. ಅವರೆಲ್ಲ ಸ್ವಲ್ಪ ಯಂಗ್ಸ್ಟರ್ಸ್ ಬೇಬಿಗೆ ಹತ್ಬಿಟ್ರು. ನಾನು ಅವ್ರು ಏನಾಯಿತು ಫಾರ್ಮಾಲಿಟಿ ಎಲ್ಲ ಮಾಡಿದೆ, ಎಷ್ಟು ಜನ ಹೋಗ್ತಾರೆ ಎಲ್ಲ ಮಾಡಬೇಕು. ಅದೇ ಆಗೋಷ್ಟು 10 ಕಾಲ ಆಗ್ಬಿಟ್ಟು 10-10:30 ಆಗೋದು. ಬಿಸಿಲು ಬೆಳಿಗ್ಗೆ ನಾವು ಏನೇ ಕಾರಣಕ್ಕೂ 6 ಗಂಟೆಗೆ ರೀಚ್ ಆಗಬೇಕು. ಆಮೇಲೆ ಲೈಟ್ ಇಲ್ವಲ್ಲ, ಒಂದು ಸತಿ ಬೆಟ್ಟ ಹತ್ಬಿಟ್ರೆ ಲೈಟ್ ಇಲ್ಲ ಬಿಡಲ್ಲ, ಎಲ್ಲಿವರೆಗೂ ಸೂರ್ಯ ಅಂತ ಲೈಟು ಹತ್ತಾದ್ರೆ ಸ್ವಲ್ಪ ಸುಸ್ತಾಗ್ಬಿಡ್ತಾರೆ. ಹತ್ತಕ್ಕಾಗ ಒಂದು 3-4 ಗಂಟೆ ಆಗೋಯ್ತು. ಹುಡುಗರೆಲ್ಲ ಯಂಗ್ಸ್ಟರ್ಸು ಹೋಗ್ತಾರೋ, ನಾನು ಸ್ವಲ್ಪ ಸ್ಲೋ. ಏನು ಮಾಡೋದು, 58-59 ವರ್ಷ, 2016, ನನಗೆ 59 ವರ್ಷ ನಡಿಬೇಕು. ಅವನು ಟೇಕ್ ಯುವರ್ ಟೈಮ್, ಬಂದಿದ್ದೆ ಹೊತ್ಕೊಂಡು ಹೋಗ್ತೇವೆ. ಆಲ್ಮೋಸ್ಟ್ 4-4:15 ಕತ್ಲೆ ಆಗಿ ಸ್ಟಾರ್ಟ್ ಆಯಿತು. ಯಾಕೆ ಸೂರ್ಯ ಹೋಗಕ್ಕೆ ಸ್ಟಾರ್ಟ್, ಮೇಯ್ನ್ ಲೈಟ್ ಔಟ್ ಆಯಿತು. ಬರೀ ಶಾಲಾ ಲೈಟ್ಲೇ ಬರಬೇಕು. 12 ಗಂಟೆ 1 ಗಂಟೆ ಬಿಸಿಲಿಂದ ಸುಸ್ತಾಗೋದು, ಅಪ್ಪು ಹತ್ಬೇಕು, ಬಿಸಿಲು ಪ್ಲಸ್ ಊಟ ನಮ್ದೇನೋ ಒಂದು ಚೂಚೂರಿ ಅದು ತಿನ್ಕೊಳ್ಬೇಕು, ಹೋಗ್ಬೇಕು ಆ ಥರ. ಆಮೇಲೆ ಕೊನೆಗೆ ಇನ್ನೇನು ಕತ್ಲೆ ಆಗ 6:45-7 ಗಂಟೆಗೆ ರೀಚ್ ಆಗುತ್ತೆ. ಎಲ್ಲರೂ ಖುಷಿ ಆಗ್ಬಿಟ್ರು. ಈಗ ಫೈನಲಿ ಮೇಡಿಟ್ ಅಂತ ಅವರೆಲ್ಲರೂ ಫಾರಿನರ್ಸು. ಖುಷಿ ಆಯಿತು. ಆಮೇಲೆ ಹಿಂಗೆ ಹೋಗಿ ನೋಡಿದ್ರೆ ದೊಡ್ಡ ಬಾವಿ ಥರ ಅದು, ಅದಕ್ಕೆ ಲಾವಾ ಲೇಕ್ ಅಂತ ಕರೀತಾರೆ. ದೊಡ್ಡ ಬಾವಿ ಥರ ಅಂದ್ಕೊಳ್ಳಿ, ದೊಡ್ಡ ಬಾವಿ, ಬಟ್ 200 ಮೀಟರ್ಸ್ ಡಯಾಮೀಟ್ರ್. ಆ ಹತ್ತಿರ ಝೂಮ್ ಮಾಡಿ ನೋಡಿದ್ರೆ ಎಗರುತ್ತಲ್ಲ, ಅದೇ 25-35 ಅಡಿ. ಇವಾಗ ಎಣ್ಣೆನ ನೀವು ಬಾಣಲಿ ಕಾಯಿಸಿದಾಗ ಇರುತ್ತೆ, ಆದರೆ ರಾತ್ರಿ ಫುಲ್ ಅಲ್ಲೇ ಇರ್ತೀವಿ ನಾವು. ಅದು ನಿಮ್ಮೇಲೆ ಎಷ್ಟು ದೂರ ಇರ್ತೀವಿ ಅಲ್ಲಿಗೆ? ಆ ಬಾವಿಗೂ ಕಾಣುತ್ತೆ ಅಲ್ಲಿ, ಅಲ್ಲೇ ತುಂಬ ಕ್ಲೋಸ್, ತುಂಬ ಕ್ಲೋಸ್. ಬಟ್ ನಿಮ್ಮೇಲೆ ಹಾರಲ್ವಾ? ಅದೇ ನಾವು ಇಲ್ಲಿ ಇದರಲ್ಲಿ ಏನಾಗುತ್ತೆ ಅಂದರೆ, ಈ ಬಾವಿ ಮೇಲ್ಗಡೆ ಇರ್ತೀವಿ ನಾವು, ಆರತ್ತೆ ನಾವು ಕಟ್ಟೆ ಮೇಲೆ ಇರ್ತೀವಿ, ಅಂದರೆ ಮೀನ್ಸ್ ಹೈಟಲ್ಲಿ ಇರ್ತೀವಿ. ಬಟ್ ಯು ಕ್ಯಾನ್ ಫೀಲ್ ಅದು ಒಂದು ವೈಬ್ರೇಷನ್ ಬರುತ್ತೆ, ಅದೇ ಗೊತ್ತಾಗ. ಅದು ವೈಬ್ರೇಷನ್ ಮೆಜರ್ ಮಾಡ್ತೀವಿ, ಮೆಜರ್ ಮಾಡಿದ್ರೆ ಇದೇನಂತ ವೀಡಿಯೋ ನೋಡಿ ನಿಮ್ಗೆ ಹೀಟ್ ಹೊಡಿತಿರುತ್ತೆ, ಹೊಡಿಯುತ್ತೆ. ಆಮೇಲೆ ರಾತ್ರಿ ಅಂದರೆ ಹೊರಗಡೆ ಕಾಡು ಚಳಿ, ಅದು ಹೀಟ್ ಸ್ವಲ್ಪ ಮೀಡಿಯಮ್ ಆಗಿರುತ್ತೆ, ಎದುರ್ಕೊಳ್ಳೋಂಥ ಚಳಿ ಏನಿಲ್ಲ. ಬಟ್ ಸ್ಮೋಕು, ಬೇರೆ ಬೇರೆ ಗ್ಯಾಸಸ್ ಬಿಡ್ತಾ ಇರುತ್ತೆ. ಈ ಖನಿಜ ಸಂಪತ್ತು ಬರ್ನ್ ಆದಾಗ ಬೇರೆ ಬರುತ್ತೆ. ಆ ರಾತ್ರಿಯಲ್ಲಿ ಅಲ್ಲೇ ಇದ್ದು ಅದು ಫೋಟೋ ವೀಡಿಯೋ ಎಲ್ಲ ಮಾಡ್ಕೊಂಡು ಸ್ಟಡಿ ಮಾಡಿ ಎಲ್ಲ ಇರ್ತೀವಿ. ಬೆಳಿಗ್ಗೆ 4 ಗಂಟೆಗೆ ಎಬ್ಬಿಸ್ಬಿಡ್ತಾನೆ. ಅಲ್ಲಿ ಏನು ಮಾಡ್ಕೊಂಡಿದ್ರಿ? ಅಲ್ಲಿ ಊಟ ತೊಗೊಂಡಿರ್ತೀವಿ, ಊಟ ತಂದಿರ್ತೀವಿ, ಊಟ ಅಲ್ಲೇ ಮಾಡ್ಕೊಂಬಿಡೋದು. ಅಲ್ಲಿ ನಮಗೆ ಇದು ಮಾಡಿದ್ದಾರೆ, ಒಂದು ಸ್ವಲ್ಪ ಸ್ಮಾಲ್ ಇದು ಥರ ಹಟ್ ಥರ ಮಾಡಿರ್ತಾರೆ, ಟೆಂಟ್ ಥರ ಸ್ವಲ್ಪ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಟೆಂಟ್. ಆಮೇಲೆ ಇದೆಲ್ಲ ಕಷ್ಟ ಅದಕ್ಕೆ ಒಂದು ಸ್ಮಾಲ್ ಪ್ರಿಮೇಟಿವ್ ಮಾಡುತ್ತೆ, ಅದು ಮಾಡ್ಕೋಬೇಕು. ಅಲ್ಲಿ ಆಫ್ಟರ್ ಮುಗಿದ ಮೇಲೆ ಬೆಳಿಗ್ಗೆ 6 ಗಂಟೆ 7 ಗಂಟೆಗೆ ಹೊರಡಿ ಅಂತ ಹೇಳ್ಬಿಡ್ತಾರೆ. ನೋಡಿ ಎಲ್ಲ ನೋಡ್ತಾರೆ, ಎಲ್ಲರೂ ಬರ್ತಾರೆ, ಬೋರ್ಡ್ ನೋಡ್ತಾ ಅಬ್ಸರ್ವ್ ಮಾಡ್ತಾರೆ. ಸರಿ, ಬೆಳಿಗ್ಗೆ 7 ಗಂಟೆಗೆ ಹೊರಡ್ಬೇಕು ಅಲ್ಲಿಂದ. ಮತ್ತೆ ತಕ್ಷಣ ಏನು ಸ್ನಾನಗಿನ ಏನಿಲ್ಲ, ಮುಗೀತು. ಎಲ್ಲ ಕ್ಯಾಮ್ರಾಗಳೆಲ್ಲ ಒಳ್ಳೆಟ್ಗಳು ನಡ್ಕೊಂಡು ಬಂದು ಕೆಳಗಡೆ ಬಂದಮೇಲೆ ಒಂದು ತೃಪ್ತಿ ಬರುತ್ತೆ. ಆವಾಗ ಅಲ್ಲಿ ಇಂಡಿಯನ್ IPKF ಇದೆ, ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್ ಅಂತ. ಈ ಇಂಡಿಯನ್ ಮಿಲಿಟ್ರಿ ಅಲ್ಲಿರ್ತಾರೆ. ಅದೇ ರಾಜೀವ್ ಗಾಂಧಿ ಶ್ರೀಲಂಕಾ ಥರನೇ ಅಲ್ಲೂ ಲೋಕಲ್ ಗಲಾಟೆ ಇದೆ. ಅಲ್ಲಿ ತುಂಬ ಡೇಂಜರಸ್ಸು. DRCಗೆ ಯಾರೂ ಹೋಗಲ್ಲ. ಅಲ್ಲಿ ಕೆನಿಬಲ್ಸ್ ಅಂದರೆ ಮನುಷ್ಯನ ತಿನ್ನೋರು ಇದ್ದಾರೆ, ಕೆಲವು ಇಂಟೀರಿಯರ್ಲಿ ನರಭಕ್ಷಕ ಕರೆಕ್ಟ್ ವರ್ಡ್, ಕೆನಿಬಲ್. ಅವ್ರಿಗೆ ಅದಕ್ಕೆ ಅಲ್ಲಿ ಲೋಕಲ್ ಗಲಾಟೆ ಆಗಿ ಸಿವಿಲ್ ವಾರ್ಸ್, ಅಂದರೆ ಒಂದು ಪಾರ್ಟಿ ಇನ್ವಾಲ್ವ್, ಜನಾಂಗೀಯ ಕಲಹ. ಅದಕ್ಕೋಸ್ಕರ UN ಅವರು ಅವ್ರನ್ನ ಅಲ್ಲಿ ಇಂಡಿಯನ್ನಿಂದ ಒಂದೊಂದು ದೇಶ ಸ್ವಲ್ಪ ನೋಡ್ಕೋಬೇಕು. ಆ ಥರ ಇವಾಗ ಇಂಡಿಯನ್ ಇರ್ತಾರೆ, ಆಮೇಲೆ ಇನ್ನೊಂದು ದೇಶ ಅಥವಾ ಒಂದು UN ಅಂದರೆ ಯುನೈಟೆಡ್ ನೇಷನ್ಸ್ ಅವ್ರು ಮಾಡಿರ್ತಾರೆ ಟು ಮೇಂಟೈನ್ ದಿ ಗಲಾಟೆ ಆಗ್ತಿರಂಗೆ. ಅಲ್ಲಿ ಅವ್ರು ಮೀಟ್ ಮಾಡ್ಕೊಂಬಂದೆ, ಈ ಥರ ಹೇಳಿದ್ದಾರೆ. ಅವರು ಹೊಡೆದು ಹಿಂದಿಯೆಲ್ಲ ಮಾತಾಡಿ ಅದೇ ಅವ್ರ ಜೊತೆ ಇದ್ದ. ಇದೆಲ್ಲ ಒಂಥರ ನನಗೆ ಏನಾಯ್ತು ಎಕ್ಸ್ಪೀರಿಯನ್ಸ್ ಅಂದರೆ, ಹೇಗಿದೆಯಪ್ಪ ದೇಶ ಅಂತ. ನಮ್ಗೆ ಆ ಥರ ಚಾನ್ಸ್ ಎಲ್ಲ ನೋಡ್ತಾ ಇದ್ದರೆ ಒಂದು ಕಡೆ ಕಷ್ಟ, ಒಂದು ಕಡೆ ಹೈಟ್ ಹತ್ತಬೇಕು, ಒಂಥರ ಎಕ್ಸ್ಪೀರಿಯನ್ಸ್. ನಾಟ್ 25 ವಯಸ್ಸಲ್ಲಿ ಮಾಡೋಕ್ಕೂ 59 ಗಂಟೆ ತುಂಬ ಒಂಥರ ಅನುಭವನೇ ಬೇರೆ ಟೈಪ್ ಇರುತ್ತೆ. ಅಲ್ಲಿ ಹೋಗೋದು ಮಧ್ಯದಲ್ಲಿ ಆಗತ್ತೆ, ನಿಂತ್ಕೊಂಡ್ಬಿಡ್ತೀವಿ, ಆಗಲ್ಲ, ಮುಂದೆ ನಡೆಯೋಕ್ಕಾಗಲ್ಲ, ಮುಂದೆ ಹೊಟ್ಟೋಣ ವಾಪಸ್ ಅನಿಸುತ್ತೆ. ಆ ಥರ ಅಲ್ಲ, ಅದೇ ಇಲ್ಲ ಇಲ್ಲ ವಾಪಸ್ ಹೋಗಂಗಿಲ್ಲ ಸರ್, ಎರಡು ಗೋ ಅಪ್ ಅಂತ ನಾವು. ಯಾಕೆಂದರೆ ಮತ್ತೆ ವಾಪಸ್ ಹೋದರೆ ನಿಮಗೆ ಇದೊಟ್ಟೋಗುತ್ತೆ, ಪ್ಲಸ್ ನೀವು ಹೋಗೋ ಟೈಮ್ ಮಧ್ಯೆ 12:30 ಆಗ್ಬಿಟ್ರೆ ಲೈಟ್ ಇಲ್ಲ, ನಡ್ಕೊಂಡು ಹೋಗಿ ರೋಡ್ ಇಲ್ವಲ್ಲ, ನೋಡ್ಕೊಂಡು ಹೋಗ್ಬೇಕಲ್ಲ, ನಡೀಲೇಬೇಕು, ಸಪೋರ್ಟ್ ಮಾಡ್ತಾನೆ ಹೋಗ್ಬೇಕು, ನಡ್ಕೊಂಡು ಇದೆಲ್ಲ ಒಂಥರ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿರುತ್ತೆ. ಇದು ಅಲ್ಲ, ಅದಾದಮೇಲೆ ನನಗೆ ವಾಲ್ಕನೋ ಯಾಕೆ ಕುದಿಯುತ್ತೆ ಸರ್? ಇವಾಗ ಏನಾಗುತ್ತೆ, ಭೂಮಿ ಒಳಗಡೆ ಭೂಮಿ ಹಿಂಗಿರುತ್ತೆ,
ನೀವು ಅಂದ್ಕೊಳ್ಳಿ ಭೂಮಿಗೆ ಇಲ್ಲ ಕ್ರಸ್ಟ್ ಅಂತ ಕರಿತೇವೆ 50-70 ಕಿಲೋಮೀಟ್ರ್ ತನಕ ಒಂದು ನೆಲ ಇರುತ್ತೆ. ಅದು ಕೆಳಗಡೆ ಬರೀ ಇದೆ ಮೋಲ್ಟನ್ ಅಲ್ಲಿ ಪತಾನೇ ಇರೋದು. ಹಾಂ 70 ಕಿಲೋಮೀಟ್ರ್ ಒಳಗಡೆ ಬರೀನೇ ಅದೇ ಅದೇನಾಯ್ತು ಎಲ್ಲೋ ಒಂದು ಕಡೆ ಸಿಲ್ಕ ಅಂತೀವಲ್ಲ ಫಿಶ್ ಅಂತ ಸಿಲ್ಕ ಅಂತ ಬಿರ್ಕು ಅಂತ ಅಲ್ಲಿಂದ ಹಿಂಗೋ ಟ್ರೈ ಮಾಡಿ ಆಚೆ ಬರುತ್ತೆ. ಅದು ಯಾವಾಗ ಜಾಸ್ತಿ ಆಗುತ್ತೋ ಬಂದ್ಬಿಡುತ್ತೆ. ಹೋದ್ರೆ ಭೂಮಿ ಒಳಗಡೆ ಇಡೀ ಭೂಮಿ ಕುದೀತದೆ ಮೋಲ್ಟನ್ ಅಂತ ಕರೀತಾರೆ, ಮೋಲ್ಟನ್ ಹಾಕಂದ್ರೆ ಕುದೀತದೆ. ಆಮೇಲೆ ಮ್ಯಾಗ್ನೆಟ್ ಅದೇ ಇಲ್ಲಿ ಅಲ್ಲಿರುವಂಥ ನಿಕ್ಕಲ್ಲು ಐರನ್ ಸೇರ್ಕೊಂಡು ಮ್ಯಾಗ್ನೆಟಿಕ್ ಬರುತ್ತೆ. ಅದನ್ನು ಮ್ಯಾಗ್ನೆಟಿಕ್ ಪವರ್ ಇರುತ್ತೆ. ಅದಕ್ಕೆ ನಮ್ಮ ಭೂಮಿಗೆ ಫುಲ್ಲು ಮ್ಯಾಗ್ನೆಟಿಕ್ ಲೈನ್ಸ್ ಇರುತ್ತೆ. ಅದು ನಮ್ಮನ್ನು ಕಾಪಾಡ್ತಾ ಇದೆ. ಅಂದರೆ ಇವಾಗ ಹೇಳಿ ಸೂರ್ಯನ ಕಿರಣಗಳು ಬಂದು ಹೊಡೆಯುತ್ತಲ್ಲ, ಆ ಕಿರಣಗಳಿಂದ ಉಗಿಯುತ್ತೆ ಈ ಕಿಡಿಗಳು. ಅದೇ ಸೋಲಾರ್ ಫ್ಲೇಯರ್ಸ್ ಅಂತಾರೆ. ಆ ಫ್ಲೇಯರ್ಸ್ ಬಂದು ನಮ್ಗೆ ಹೊಡಿದಿರಂಗೆ ಕಾಪಾಡುತ್ತದು, ಪ್ರೊಟೆಕ್ಷನ್ ಇರ್ತಾರೆ. ಅದು ಬಂದು ಹೊಡೆದಾಗ ಇದು ಕಾಣಲ್ಲ ವಿಸಿಬಲ್, ಬಟ್ ಮ್ಯಾಗ್ನೆಟಿಕ್ ಫೀಲ್ಡು ಅದು ಚರ್ಚರ ಅಂತ ಇದು ಬರುತ್ತೆ. ಅದನ್ನೇ ನಾರ್ದರ್ನ್ ಲೈಟ್ಸ್ ಅಂತ. ಅದಕ್ಕೆ ಗ್ರೀನ್ಲ್ಯಾಂಡು ಐಸ್ಲ್ಯಾಂಡ್ಗೆ ಹೋಗ್ಬೇಕು, ಅಲ್ಲಿ ಮೇಲೆ ಹೋದರೆ ಇದಕ್ಕೆ ಇದೆ. ಅದು ಒಂದು ಅನುಭವ ಮಾಡಬೇಕು. ಸೊ ಅಂದರೆ ಇಡೀ ಭೂಮಿ ಕುದಿತಾ ಇರೋ ಭೂಮಿಯ ಎಲ್ಲೋ ಒಂದು ಕಡೆ ಅದು ತೂತದು ಎಲ್ಲಿ ತೂತ ಬರುತ್ತೆ ಆಚೆ ಬರುತ್ತೆ. ಭೂಮಿನೇ ತೂತಾಗ್ಬಿಟ್ಟಿದೆ ಎಲ್ಲೋ ಒಂದು ಕಡೆ. ಆತ ತೂತ ಎಲ್ಲೋ ಹೋದಾಗ ಆಚೆ ಬರೋಕ್ಕೆ ಟ್ರೈ ಮಾಡಿ, ಪ್ರೆಷರ್ ಆಚೆ ಬರುತ್ತೆ. ಅದೇ ಥರನೇ ಅದನ್ನು ನನಗೆ ಇದು ಲಾವಾ ಲೇಕ್ ನೋಡಿದೆ ಅವೆರಡು, ಬಟ್ ನನಗೆ ಉಗಿಯುವಂಥದ್ದು ನೋಡಬೇಕು ಅನಿಸ್ಬಿಡ್ತು. ಅದು ಮತ್ತೆ ನನ್ನ ಹತ್ರ ಒಂದು ಆ್ಯಪ್ ಇದೆ, ಯಾವ್ಯಾವ ಎಲ್ಲೆಲ್ಲಿ ಆ್ಯಕ್ಟಿವ್ ಆಗಿದೆ ಅಂತ ಹೇಳ್ತಾ ಇರುತ್ತೆ ನಮಗೆ. ಆ್ಯಪ್ ಹಾಕೊಂಡ್ರೆ ಯಾವ ದೇಶದಲ್ಲಿ ಎಲ್ಲ ಇದೆ ಅದು ಅಪ್ಡೇಟ್ ಮಾಡ್ತೈತೆ. ಆವಾಗ ಇದಕ್ಕೆ ಹೋದ್ವಿ ನಾವು 112 ಅಂತ. 112 ಅಂದರೆ ಅಷ್ಟು ಫಿಜಿಯಿಂದ ಇನ್ನು ಆಚೆ ಕೆಳಗಡೆ ಹೋಗ್ಬೇಕು. ಕೆಳಗಡೆ ಹೋದ್ರೆ ಅಲ್ಲಿ 112 ಜಾಗ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಮತ್ತೆ ಇನ್ನೊಂದು ಫ್ಲೈಟ್ ತೊಗೊಂಡು ತಾನ ಅಂತ ಇದೆ, ಅಲ್ಲಿ ಹೋಗ್ಬೇಕು. ಅಲ್ಲಿ ಜನರೇ ಒಂಥರ ಬೇರೆ ಡ್ರೆಸ್ ಹಾಕೊಳ್ಳಲ್ಲ ಅವರು, ಬರೀ ಇದ್ರ ಕಟ್ಕೊಂಡು, ಅದು ವೀಡಿಯೋ ಇದೆ ನೋಡಿ. ಈ ಹುಲ್ಲು ಕಟ್ಕೊಂಡಿರ್ತಾರೆ ಒಂಥರ ಬೇರೆ ಟೈಪ್ ಮನುಷ್ಯರು. ಆಫ್ರಿಕಲ್ಲಿ ಬೇರೆ ಟೈಪ್ ಮನುಷ್ಯರು, ಅಲ್ಲಿ ಬೇರೆ. ಅವರು ಕಪ್ಪಗಿರಲ್ಲ, ಬ್ರೌನಿಶ್ ನಮ್ಮ ಥರ ಒಂಚೂರು ಇರ್ತದೆ, ಬಟ್ ಬೇರೆ ಥರ ಮಖ ಎಲ್ಲ ಒಂಥರ ಇರುತ್ತೆ. ಇಲ್ಲಿ ಆಫ್ರಿಕಲ್ಲಿ ಮಖ ಎಲ್ಲ ಹಿಂಗಿರುತ್ತೆ, ಕೂದಲು ಆ ಥರ ಮನುಷ್ಯನ ಏರಿಯಾ ಮೇಲೆ. ಅಲ್ಲಿ ಹೋಗಿ ನೋಡಬೇಕು. ಅಲ್ಲಿ ರಾತ್ರಿ ಎಲ್ಲ ರಾತ್ರಿ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಹೆಂಗೆ ಹೋಗಿತಾ ಇದೆ ನೀವು ನೋಡಿ, ವೀಡಿಯೋ ಎದ್ರಕೊಂಡ್ಬಿಡ್ತಾರೆ. ಅಲ್ಲೇ ಇರ್ತೀವಿ. ಅಲ್ಲಿ ನನ್ನ ವೈಫನ್ನ ನಮ್ಮ ಮಗಳನ್ನ ಕರ್ಕೊಂಡಿದ್ದೆ, ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಆಗಬೇಕು ಅಂತ. ನಂದೇನು ಅಂತಂದರೆ ನಮ್ಮ ಮಗಳಿಗೆ ಇದಕ್ಕೆ ವಾಲ್ಕೆ ಅಂದರೆ ಏನು, ಸ್ಟ್ರೈಟ್ ಅಂದರೆ ಏನು, ಪೆನಿನ್ಸುಲಾ ಅಂದರೆ ಏನು, ಗಲ್ಫ್ ಅಂದರೆ ಏನು, ಇದ್ಯಾಕಾಗತ್ತೆ ಅದೆಲ್ಲ ಟ್ರೈನಿಂಗ್ ಕೊಡಬೇಕು ಅಂತ ನನ್ನ ಆಸೆ. ಅಲ್ಲಿ ರಾತ್ರಿಯೆಲ್ಲ ಇದ್ವಿ. ಅಷ್ಟೇ ನಾವು ಅದಾದಮೇಲೆ ಮುಗಿಸ್ಕೊಂಡು ರಾತ್ರಿ ಬಂದುಬಿಡ್ತೀವಿ 11 ಗಂಟೆಗೆ. ಅಲ್ಲಿ ಮಲಗಿರ್ತೀವಲ್ಲ, ಹಿಂಗೆ ಅಲ್ಲಾಡ್ತಾನೇ ಇರುತ್ತೆ ಮಂಚ ಎಲ್ಲ. ಅಲ್ಲಿ ಮಂಚ ಅಂದರೆ ಹೋಟೆಲ್ ಥರ ಇರೋಲ್ಲ, ಒಂದು ಸ್ಮಾಲ್ ಅರೇಂಜ್ಮೆಂಟ್ ಮಾಡಿ ಹಟ್ ಥರ ಮಾಡಿ ಒಂಚೂರು ಬೇಸಿಕ್ ಮಾಡಿರ್ತಾರೆ. ಮಿನಿಮಮ್ ಟಾಯ್ಲೆಟ್ ಇದೆ, ಅದಕ್ಕೆ ವಿ ಹ್ಯಾವ್ ಟು ಪೇ ಮನಿ. ಅಲ್ಲೇ ಅಡುಗೆನೂ ಮಾಡಿಕೊಡ್ತಾರೆ ಬೇಕಾದ್ರೆ. ಅಲ್ಲೇ ಒಂದಷ್ಟು ಜನ ಅಲ್ಲೇ ಇರ್ತಾರೆ ಲೋಕಲ್ಸ್. ಅವ್ರಿಗೆ ಒಬ್ಬರು ಇಂಗ್ಲೀಷ್ ಮಾತಾಡೋ ಕೋಆರ್ಡಿನೇಟ್ ಮಾಡ್ತಾರೆ, ಅವ್ರಿಗೆ ಬರೋಲ್ಲ ಮಾಡಿಕೊಡ್ತಾರೆ. ಅಲ್ಲಿ ವಿ ಸ್ಟೇಡ್ ಹೋಲ್ ನೈಟ್ ಆ್ಯಂಡ್ 2 ಡೇಸ್ ಇದ್ಬಿಟ್ಟು ಬಂದಿದೆ. ಇದೊಂದು ಎಕ್ಸ್ಪೀರಿಯನ್ಸ್. ಇದು ನನ್ನ ಗ್ರೇಟ್ ಎಕ್ಸ್ಪೀರಿಯನ್ಸ್. ಲೈವ್ ಆ್ಯಕ್ಟಿವ್, ಲಾವಾ ಲೇಕು ಆ್ಯಂಡ್ ಇಸ್ ಲೇಕ್, ಇಷ್ಟು ಇದು ವಾಲ್ಕೆನೋ. ನೋಡಿ ವಾಲ್ಕೆನೋ ನೀವೆಲ್ಲೋ ಬರೀ ಅಂದರೆ ನೀವು ಅಲ್ಪತೃಪ್ತರಲ್ಲ. ಈಗ ಉದಾಹರಣೆ ನೋಡಿ, ಅಂಡಮಾನ್ ಹತ್ರ ಅಲ್ಲ ಬೇರನ್ ಐಲ್ಯಾಂಡ್ಸ್ ಅದು ಸ್ಟಾರ್ಟಿಂಗ್ ಕಾಣಿಸಿ ಸಾಕು ಬಿಟ್ಟಿಲ್ಲ. ಬಿಡೋದೇ ಇಲ್ಲ ನಾನು ಹೇಳೋದು. ಅದೇ ನನ್ನ ಕರ್ಕೊಂಡೋಗುತ್ತೆ. ಇನ್ನು ಅದನ್ನೇ ಕ್ಯೂರಿಯಾಸಿಟಿ ಅಂತ ಕರೆಯೋದು. ಇವಾಗ ಮನುಷ್ಯನಿಗೆ ಯಾವಾಗ ಏನೋ ಒಂದು ಚಿಕ್ಕದೊಂದು ಕ್ಲಿಕ್ ಕ್ಯಾಮ್ರಾ ಇಟ್ಕೊಂಡು ಹಿಂಗೆ ತಗೊಂಡ್ಬಿಟ್ಟು ಖುಷಿ ಆಗ್ಬಿಡುತ್ತೆ. ಒಳ್ಳೆ ಫೋಟೋ ತೆಗೆದಾಗ ಇನ್ಯಾಕೆ ತೊಗೋಬಾರ್ದು, ಇನ್ನೊಂದು ಬರುತ್ತೆ. ಆಮೇಲೆ ಎಷ್ಟೆಲ್ಲ ತೊಗೊಳ್ಳೋಣ, ಇನ್ನೂ ತೊಗೊಂಡು ಡಿ ಆರ್ ತೊಗೊಳ್ಳೋಣ, ಒಂದು ಝೂಮ್ ತೊಗೊಳ್ಳೋಣ, ಇದು ಮಾಡೋಣ. ನಿಮ್ಮನ್ನು ಒಂದು ಸಂಶೋಧನೆ ನಿಮ್ಗೆ ಕರ್ಕೊಂಡೋಗುತ್ತೆ. ನೀವು ಯಾವಾಗ ಒಂದೇ ಒಂದು ಚಿಕ್ಕ ವೀಡಿಯೋ ಮಾಡಿದ್ರೆ ಖುಷಿ ಆಯ್ತು, ಇನ್ನೊಬ್ಬರು ಬಿಟ್ಟು ಮಾಡಿ ಈಗ ಇನ್ನೂ ಮಾಡೋಣ ಆಲ್ ಇಂಡಿಯಾ ಮಾಡೋಣ, ಆ ಒಂದು ಪವರ್ ನಿಮ್ಗೆ ಕೊಡುತ್ತೆ. ಅದು ಪವರ್ ಆಫ್ ಸೈನ್ಸ್. ನಿಮ್ಮನ್ನು ಹೆಂಗೆ ಎಳೆಯುತ್ತೆ ನಿಮಗೆ ಅಂದರೆ ನಿದ್ದೆ ಬರಲ್ಲ, ಇದು ಹೋಗ್ತಾನೆ. ಆಮೇಲೆ ಲೈವ್ ಹಾಕಿ ನೋಡ ಆವಾಗ ಸ್ವಲ್ಪ. ಇವಾಗ ನನ್ನ ಮಾಡ್ತಿದ್ದೆ. ಇವಾಗ ಇನ್ನೊಂದು ಕಡೆ ಹವಾಯಿ ಅಂತ ಒಂದು ಜಾಗ ಇದೆ, ಅಲ್ಲಿಗೆ ಹೋಗ್ತಾಯಿದ್ದೀನಿ. ಅದೇ ಹವಾಯಿ ಐಲ್ಯಾಂಡ್ಸ್. ಹವಾಯಿ ದ್ವೀಪಗಳು. ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ದ್ವೀಪಗಳಿದೆ. ಅಲ್ಲೇನಾಗುತ್ತೆ, ಇದು ದೇವರೇ ಟೈಪ್. ಅಲ್ಲಿ ಹರ್ಕೊಂಡು ಇದಕ್ಕೆ ಬೀಳುತ್ತೆ ಸಮುದ್ರಕ್ಕೆ, ಪತ್ಕ ಆ ಥರ. ಅದನ್ನು ನೋಡಬೇಕು ಅಂತ ಕುದಿತಾ ಇರುವ ಬೆಂಕಿ. ಅದೇನಾಯ್ತು, ಕೆಲವು ಐಲ್ಯಾಂಡ್ ಅಲ್ವಾ, ಎಲ್ಲ ಒಂದು ಕಡೆ ಕುದಿತಾ ಇರುತ್ತೆ. ಅದೇನಾಯ್ತು ಹಿಂಗೆ ಹುರ್ಕೊಂಡು ನೀರಿಗೆ ಬೀಳುತ್ತೆ ಶಶ್ ಅಂತ. ಆದರೆ ಅದನ್ನು ಆ ಒಂದು ಜಾಗ ನೋಡಬೇಕು, ಅದನ್ನು ಬಯಸ್ಬೇಕು ನನ್ನ. ಅದು ಬಂದರೆ ಈ ಉದಾಹರಣೆಗೆ ಕಬ್ಬಣನ ಕಾಯಿಸ್ಬಿಟ್ಟು ನೀರು. ಎಕ್ಸಾಕ್ಟ್ಲಿ ಸೇವೆ ಕಬ್ಬಣನೇ, ನಿಕ್ಕಲ್ಲು ಐರನ್ ಅದೇ ಆಚೆ ಬರೋದು, ಉಗಿಯೋದು. ಅದು ಹರ್ಕೊಂಡು ಬಿಡು. ಅದನ್ನು ಲೈವ್ ತೊಗೋಬೇಕು, ಅಲ್ಲಿ ಹೋಗ್ಬೇಕು ನನ್ನ ಆಸೆ. ಅದಕ್ಕೆ ಹೋಗ್ತಾಯಿದ್ದೀನಿ ನೆಕ್ಸ್ಟ್ ಮಂತ್. ಆ ಥರ ವಾಲ್ಕೆನೋ ಎಕ್ಸ್ಪೀರಿಯನ್ಸ್. ವಾಲ್ಕೆನೋ ಟ್ರ್ಯಾಕರ್ ಅಂತ. ಅಂದರೆ ಅದು ಕುದ್ದು ಹರ್ಕೊಂಬಂದು ಸಮುದ್ರ ಸೇರಿ ಅಲ್ಲಿ ಆ ಜಾಗ ನೋಡ್ಬೇಕಂದ್ರೆ. ಇನ್ನೊಂದು ಕಡೆ ಹೋಗಿದೆ ಆಫ್ರಿಕಾದಲ್ಲಿ, ಅದೇ ಲಾವಾ ಬೀಚಸ್ ಅಂತ. ಅದು ತುಂಬ ಚೆನ್ನಾಗಿದೆ. ಕ್ಯಾಮರೂನ್ ಅಲ್ಲ, ಕಮರೂಸ್ ಅಂತ ಒಂದು ಜಾಗ, COMOROS. ಅದು ಆಫ್ರಿಕಾ, ಅದು ದೇಶ ಹೆಸರದು ಕ್ಯಾಮರಾ. ಅಲ್ಲೇನಾಗಿದೆ ಅಂದರೆ, ನೀವು ಬೀಚ್ಗೆ ಹೋಗ್ತೀರಪ್ಪ, ಬೀಚ್ಗೆ ಹೋದರೆ ನನಗೆ ಬೀಚ್ ನೋಡಿ ಮಾಡಿದ್ದೆ. ಕೆಲವು ಕಡೆ ಅಂತೆ ಮರಳಿರುತ್ತೆ, ಇಲ್ಲಿ ಮರಳೇ ಇಲ್ಲ ಬೀಚಲ್ಲಿ. ಹಾಂ
ಮರಳು ಬದಲಾಗಿ ಬರೀ ನಡೆಯೋಕ್ಕೆ ಆಗಲ್ಲ, ಕಾಲ ಕಿತ್ತೋದು ಈ ಬರೀ ಕಲ್ಲಿದ್ದು ಅದೇ ಇದು ಸುಟ್ಟೋಗಿರೋದು. ಫುಲ್ ಬೀಚೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ನಡ್ಕೊಂಡು ಹೋಗೋದೇ ಕರ್ರ ಇದ್ರ ಮೇಲೆ ನಡ್ಕೊಂಡು ಹೋಗ್ಬೇಕು. ಇದೊಂದು ಎಕ್ಸ್ಪೀರಿಯನ್ಸ್, ಹೆಂಗೆ ಹೋಗೋದು ಏನು ಮಾಡೋದು ಅಂತ. ಅದೇನಾಗಿದೆ ಕಾಲದಲ್ಲಿ ಮೀನ್ಸ್ ಒಂದು ಕಾಲದಲ್ಲಿ ಅದೆಲ್ಲ ಇದಾಗಿತ್ತು ಲಾಭಗಳು, ನೀರು ಹೊಡೆದು ಆರೋಗ್ಬಿಟ್ಟಿದೆ. ಆರೋಗಿದ್ದ ಕ್ರಿಸ್ಟಲ್ಸ್ ಕಪ್ಪು ಇದು ಕರಿ ಇದಿರುತ್ತಲ್ಲ ನಮ್ಮ ಕಲೀಜಲ್ ಟೈಪು ಅಲ್ಲ, ಅದನ್ನು ನಡ್ಕೊಂಡು ಈ ಥರ ಒಂದು ಬೀಚ್ ಇರೋಕ್ಕೆ ಸಾಧ್ಯನಾ ಅಂತ. ಇನ್ನೊಂದು ಕಡೆ ಬೀಚ್ ನೋಡಿದ್ರೆ ಸಿಲ್ವರ್ ಸ್ಯಾಂಡ್ ಬೀಚು, ಸಿಲ್ವರ್ ಥರ ಇರುತ್ತೆ ಕರಡು. ಇನ್ನೊಂದು ಕಡೆ ಹೋದರೆ ಈ ಥರ ಬೀಚು ಸ್ಯಾಂಡಿ ಬೀಚ್. ಏನು ಈ ಬೀಚ್ ಹೆಂಗಿದೆ ಆ ಥರ ಪ್ರತಿಯೊಂದು ಜಾಗದಲ್ಲೂ ಒಂದು ಅಲಗ್ಸ ಒಂಥರ ಡಿಫ್ರೆಂಟ್ ಟೈಪ್ ಆಫ್ ಎಕ್ಸ್ಪೀರಿಯನ್ಸ್. ಇದನ್ನು ಅನುಭವಿಸಬೇಕು. ಅದನ್ನ ಹೇಳ್ತೀನಿ ಜನರಿಗೆ, ನೋಡಿ ಈ ಥರ ಚಾನ್ಸ್ ಸಿಕ್ಕತ್ತೆ ನಮ್ಗೆ ನೋಡೋಕ್ಕೆ. ನಂಬಿಕೆ ಆಗ್ತಾ ಇಲ್ಲ. ಎಷ್ಟು ಕೋಟಿ ರೂಪಾಯಿ ಕೊಟ್ಟರು ನಿಮಗೆ ಇಂಡಿಯಾದಲ್ಲಿ ಸಿಕ್ಕತ್ತೆ, ನಮ್ಮದಿಲ್ಲ. ನಮ್ಮದು ವಿ ಡೋಂಟ್ ಹ್ಯಾವ್ ವಾಲ್ಕೇನೋ. ಇದನ್ನು ಅನುಭವಿಸೋಕ್ಕಾಗತ್ತಾ? ಅದಕ್ಕೋಸ್ಕರ ಇನ್ವೆಸ್ಟ್ ಬರುತ್ತೆ. ಆವಾಗಲೇ ನಿಮ್ಗೆ ಅದ್ರ ಮೇಲೆ ಆ ಇಂಟ್ರೆಸ್ಟ್ ಬರೋದು. ಯಾವಾಗ ನೀವು ನಮ್ಮ ಕುತೂಹಲ ದ ಕ್ಯೂರಿಯಾಸಿಟಿ ವಿಲ್ ಮೇಕ್ ಯು ಅದು ಮಾಡೋದು ನಿಮಗೆ ಡಿಫ್ರೆಂಟ್ ಟೈಪ್ ಆಫ್ ಥಿಂಕಿಂಗ್ ಬರುತ್ತೆ, ಇನ್ವೆನ್ಷನ್ ಮಾಡೋ ಅಂಥ ಐಡಿಯಾಸ್ ಬರುತ್ತೆ. ಹಾಗೆ ವಿಜ್ಞಾನಿಗಳಾಗೋದು. ಅಂದರೆ ಇದ್ಯಾಕಾಯಿತು, ಅದಕ್ಕಾಯಿತು, ಇಲ್ಲಿ ಯಾಕಾಗಿಲ್ಲ, ಅಲ್ಲಿ ಯಾಕಾಗಿಲ್ಲ, ಇದನ್ನು ನಮ್ಮನ್ನು ಇನ್ನೊಂದು ಮಾಡೋ ಮನೋಭಾವ. ಹಾಂ, ವೈಜ್ಞಾನಿಕ ಮನೋಭಾವ. ಈ ನಿಮ್ಮ ಹೆಚ್ಚಿನ ಹೇಳ್ಕೊಡ್ತಿರಲ್ಲ, ಪ್ರಶ್ನೆ ಮಾಡಿದೆ ಒಪ್ಪಬೇಡ ಅಂತ. ಹಾಂ, ಪ್ರಶ್ನೆ ಮಾಡಿದ್ರೆ ನಿಮ್ಗೆ ಬರೋದು. ಇದು ಯಾಕಾಯಿತು, ಅದೇ ಸ್ಕೂಟ್ರು ಅದೇ ಬೈಕು ಸೇಮ್ ಮಾಡಲು, ಅವ್ರಿಗೆ 65 ಕಿಲೋಮೀಟ್ರ್ ಕೊಡೋದು ನಂಗೆ 35 ಕಿಲೋಮೀಟ್ರ್, ಯಾಕೆ ಎಲ್ಲೋ ತಪ್ಪು ಮಾಡ್ತಾಯಿದ್ದೀನಿ, ಎಲ್ಲ ಗೇರ್ ಅದನ್ನು ನಿಮ್ಮನ್ನು ಕಲ್ತ್ಕೊ. ಆವಾಗ ನಿಮ್ಮ ಕಲಿಯೋ ಭಾವನೆ ಇದ್ದರೆ ಅವಾಗ ಕೇಳ್ತೀವಿ ಹೆಂಗೆ ಮಾಡ್ತೀಯಪ್ಪ, ಅವ್ನು ಹೇಳ್ತಾರೆ ಹಿಂಗೆ ಮಾಡ್ತೀಯ ಕಲಿಬೋದು. ನಾನು ಹೇಳೋ ಹಳ್ಳ ಇದ್ದರೆ ನೀರು ಬಂದೇ ಬರುತ್ತೆ ಅಂತ. ಈ ಥರ ಒಂದು ಕಾನ್ಸೆಪ್ಟ್ ನಿಮ್ಮನ್ನು ಇಟ್ಕೊಂಡ್ರಾತ. ಅಥವಾ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀವಿ, ಈ ಥರ ಬೇಕಾದಷ್ಟು. ಇನ್ನೊಂದು ಕಡೆ ಯಾವುದೋ ಒಂದು ಕಡೆ ಜಿಬೋತಿ ಒಂದು ಜಾಗ ಇದೆ, ಅಲ್ಲಿ ಅಂದರೆ ಒಂದು ಲೇಕು ಫುಲ್ ಲೇಕ್ ಅಸಾಲ್ ಅಂತ, ಫುರೀ ಹಾಲ್ ಥರ ಇದೆ. ಲೇಕ್ ಅಸಾಲ್, ASSAL ನೇಮ್ ಆಫ್ ದ ಲೇಕ್ ಅಸಾಲ್. ಏನಪ್ಪ ಲೇಕ್ ಅಂದರೆ ಲೇಕ್ ಮೇಲೆ ನಡ್ಕೊಂಡು ನೀರು ಮೇಲೆ ನಡ್ಕೊಂಡು ಹೋಗ್ಬೋದು. ಈ ಥರ ಆಗಕ್ಕೆ 2 ಸೈಜ್ ಚಾನ್ಸು ಇಲ್ಲ. ಸಾಲಿಡಿಫೈಡ್ ಅಂದರೆ ಇವಾಗ ದಾಲ್ ಲೇಕ್ ಆಗತ್ತೆ ನೋಡಿ, ದಾಲ್ ಲೇಕ್ ಮೇಲೆ ಜೀಪಲ್ಲಿ ಹೊಡೋಬಿಡೋದು, ಅಂದರೆ ಫುಲ್ ಕಲ್ಲಾಗ್ಬಿಡುತ್ತೆ ಚಳಿಗೆ, ಐಸ್ ಮೇಲೆ ನಡ್ಕೊಂಡೋಗಿ. ಇಲ್ಲಿ ಬಿಸಿಲು ತಡೆಯೋಕ್ಕಾಗದೆ ಬಿಸಿಲು. ಅದೇನಾಗಿದೆ ಸಾಲ್ಟ್ ಲೇಕ್ಸು, ಸಾಲ್ಟ್ ಕಂಟೆಂಟಲ್ಲಿರುವಂಥ ಸಾಲ್ಟ್ ಬರೀ ಉಪ್ಪೇ ಅಲ್ಲ, ಬೇಕಾದ್ರೆ ಬೇರೆ ಮಿನರಲ್ಸ್ ಎಲ್ಲ ಬಂದು ಗಟ್ಟಿಯಾಗ್ಬಿಡುತ್ತೆ. ನೀವು ನೀರಿರುತ್ತೆ ಕಾಣತ್ತೆ, ನೀವು ನಡ್ಕೊಂಡು ಹೋಗಿ ನೀವು ನೀರು ತಟ್ಟಲ್ಲ. ಇದು ಯಾಕಾಗುತ್ತೆ, ಇದು ಯಾಕೆ ಎಲ್ಲಿದೆ, ವಾಲ್ಕ್ಯಾನಿಕ್ ಎಫೆಕ್ಟ್ ಹೆಂಗಾಗುತ್ತೆ, ಅಥವಾ ವರ್ಷಾನುಗಟ್ಟಲೆ ತುಂಬ ಹಿಂದ್ಗಡೆ ಆಗಿರೋದ, ಈ ಥರ ಕ್ಯೂರಿಯಾಸಿಟಿ ಅಲ್ಲಿ ಹೋಗಬೇಕು. ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ.